ದಾರಿ ತೋರಿಸಿದ್ರಂತೆ ನನ್ನ ಪ್ರಕಾರ ಇದಕ್ಕೆ. ಓಕೆ ಸರ್, ಹೇಗೆ ಅಂತಂದರೆ ರಾಹುಲ್ ದ್ರಾವಿಡ್ ಕೈಗೆ ಮೊನ್ನೆ ಕೊಹ್ಲಿ ತಗೊಂಡೋಗಿ ಟ್ರೋಫಿನ ಕೊಡ್ತಾರೆ. ಎಂಥ ಸೆಲೆಬ್ರೇಷನ್ ಅಂತಂದರೆ ನೀವು ಇಲ್ಲಿವರೆಗೆ ದ್ರಾವಿಡ್ ಅವ್ರನ್ನ ಆ ಥರ ಯಾವ ಥರ ನೋಡಿದ್ದೀರಾ ಅಂತ? ಇಲ್ಲ, ನೋಡೇ ಇಲ್ಲ. ಕಟ್ಟಿ ಹೇಳ್ದಂಗೆ ಅವ್ನು ಭಾಳ ಸ್ಟಡಿ ಮನುಷ್ಯ, ಭಾಳ ಸೆಡೆಟ್ಟು ಸುತ್ತು ಇದಂದರೆ ಇದೇ ದಾರಿ ಆಗ್ತಿದೆ ಅಂದ್ಬಿಟ್ಟು. ಅವತ್ತು ನಾನು ನೋಡಿದಾಗ ಅವ್ರು ಸೆಲೆಬ್ರೇಟ್ ಮಾಡೋದು ನೋಡ್ಬಿಟ್ಟು, ಆ ಥರ ಕೂಗಾಡಿ ನೋಡ್ಬಿಟ್ಟು, ಯಾವಾಗ ನಂಗೆ ವಿಷುವಲ್ ಬಂತು ಅವ್ರು ಇಮಿಡಿಯೇಟಾಗಿ ಅವ್ರ ವೈಫ್ ಕಳಿಸ್ಕೊಟ್ಟೆ, ಇದು ನಮ್ಮ ರಾಹುಲ್ ದ್ರಾವಿಡ್ ಅಂದ್ಬಿಟ್ಟು. ಸೊ ನಮಗೆಲ್ಲ ಎಷ್ಟು ಹೆಮ್ಮೆ ಅಂದರೆ, ಯಾಕಂದರೆ ಅವ್ರು ಯಾವಾಗಲೂ ಒಂದು ಸಚಿನ್ ತೆಂಡೂಲ್ಕರ್ ಕೆಳಗಡೆ ಇದ್ದವ್ರು. ಯಾವತ್ತೂ ಇವ್ರು ಪರ್ಫಾರ್ಮ್ ಮಾಡಿದ್ರು ಸಚಿನ್ ಮೇಗಡೆ ಇರೋರು. ಅವ್ರು ಯಾವಾಗಲೂ ಒಂದು ಕಡೆ ಶ್ಯಾಡೋ ಆಗೋದು, ಓವರ್ ಶ್ಯಾಡೋ ಆಗೋದು ಸಚಿನ್. ಸೊ ಇವತ್ತು ಏನಾಗಿದೆ ಅಂದರೆ ಸಚಿನ್ ಇಲ್ಲ, ಈ ಹುಡುಗರು ವಿರಾಟ್ ಮತ್ತು ರೋಹಿತ್ ಈಗ ಕ್ರೆಡಿಟ್ ಕೊಡ್ತಿರೋದು ಮಿಸ್ಟರ್ ಡಿಪೆಂಡಬಲ್ ರಾಹುಲ್ಗೆ. ಸೊ ಅದು ನೋಡಿದಾಗ ಅವ್ರು ಹೇಗೆ ಅಂದರೆ ಅವ್ರ ಲೈಫ್ ಇದೆ ಅಂದರೆ, ಅವ್ರು ಯಂಗ್ಸ್ಟರ್ದಿಂದ ನೋಡ್ಕೊಂಬಂದಿದ್ದೀನಿ. ಅವ್ರು 13 ವಯಸ್ಸಿಂದ ನೋಡ್ಕೊಂಬಂದಿದ್ದೆ ಹುಡುಗನ್ನ. ಅವ್ರು ಅವಾಗಿಂದ ಹೇಗಿದ್ನೋ ಈಗ ಅದೇ ಥರ ಸ್ಟಡಿ ಇದೆ. ಸೊ ನಾನು ಯಾರಿಗೂ ಮಾತಾಡಿದಾಗ ಹೇಳ್ತಿದ್ದೆ ರಾಹುಲ್ ಬಗ್ಗೆ. ಈಗ ನಾನು ಫಸ್ಟು ಅವನು ಡೆಬ್ಯೂ ಮ್ಯಾಚ್ ಟೆಸ್ಟ್ ಮ್ಯಾಚ್ ಆಡ್ಬೇಕಾದ್ರೆ ಲಂಡನ್ ಲಾರ್ಡ್ಸ್ ಒಳಗೆ 95 ಔಟ್ ಹೋಗ್ತಾರೆ 1996 ಒಳಗೆ. ಅದು ಔಟ್ ಇರಲ್ಲ, ಆದರೂ ಅವರು ಅಂಪೈರ್ ಕೊಡ್ದವ್ರೂ ಹೋಗ್ತಾರೆ ವಾಪಸ್. ಸೊ ದಟ್ಸ್ ಶೋ ಮ್ಯಾನ್ ಸ್ಪಿರಿಟ್ ಅಂದ್ಬಿಟ್ಟು. ಅದು ಮುಗಿದ ಕೂಡಲೇ ನಾನು ತಿರ್ಗಾ ಟೀಮ್ ಜೊತೆ ಟ್ರಾವೆಲ್ ಮಾಡ್ತಿದ್ದೆ. ತಿರ್ಗಾ ನಾವು ಸೌತ್ ಆಫ್ರಿಕಾಗೆ ಹೋಗ್ತೀವಿ, ಅಲ್ಲಿ ಅವರು ಮೇಡ್ ಇನ್ 100 ಹೊಡಿತಾರೆ, ಡೆಬ್ಯೂ 100 ಇರ್ತೀವಿ. ಮೇಡ್ ಇನ್ 100 ಹೊಡೆದಾಗ ನಾನು ಇಂಟರ್ವ್ಯೂ ಮಾಡಿದಾಗ ಅವ್ರು ಕೇಳಿದ್ದಷ್ಟೇ, ನಾನು ಏನು ವಾಟ್ ಈಸ್ ದ ಮೆಸೇಜ್, ಈ ಥರ ಸ್ಕೋರ್ ಮಾಡಿದೆಯಲ್ಲ 148 ಹೊಡೆದು. ಅವ್ರು ಹೇಳಿದ್ರು, ನನಗೆ ಐ ಡೋಂಟ್ ಟು ಬಿ ನೋನ್ ಆಸ್ ಅ ಗ್ರೇಟ್ ಕ್ರಿಕೆಟರ್, ನನ್ನ ಒಳ್ಳೆ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರೆ ನನಗೆ ಸಾರ್ಥ ಅಂದ್ಬಿಟ್ಟು. ಅದನ್ನು ಅವತ್ತಿಂದ ತೋರಿಸ್ಕೊಂಬಂದವ್ರೆ. ಯಾಕಂದರೆ ನಾನು ಹೇಳಬೇಕಂದ್ರೆ ಯಾರೂ ನಂಬಲ್ಲ, ಆ ಹ್ಯೂಮಿಲಿಟಿ ಇದೆಯಲ್ಲ, ಆ ವಯಸ್ಸೊಳಗೆ ನೋಡಿದ್ದು ಈಗಲೂ ಅದೇ ಹ್ಯೂಮಿಲಿಟಿ. ಈಗ ಗೆದ್ದಾಗಲೂ ಅವ್ರು ಹೇಳಿದ್ದು, ನಾನು ಮಾಡಿದ್ದು ಬೇರೆ, ನಂದು ಏನು ಕೆಲಸ ಮಾಡಬೇಕೋ ಮಾಡಿದ್ದು, ನನಗೋಸ್ಕರ ನೀವು ಯಾರು ಗೆಲ್ಲಬೇಕಾಗಿರಲಿಲ್ಲ, ನನಗೆ ಯಾರು ರಿಡೆಂಪ್ಷನ್ ಇಲ್ಲ ಅಂದ್ಬಿಟ್ಟು ಅವ್ರು ಓಪನಾಗಿ ಹೇಳ್ತಾರೆ. ಇವತ್ತು ನೀವು ನೋಡಿದ್ರೆ ಮುಂಬೈ ಒಳಗೂ ಇರಲಿ, ಡೆಲ್ಲಿ ಒಳಗೂ ಇರಲಿ, ಬೇರೆ ಡ್ರಾವಿಡ್ ಪೋಸ್ಟರ್ಗಳೇ ಕಾಣ್ತಿದ್ದೆ. ಹೌದು, ವಿರಾಟ್ ಕೊಹ್ಲಿದಿದೆ, ರೋಹಿತ್ ಇದೆ, ಬಟ್ ಎಲ್ಲ ಕಡೆ ನಿಮ್ಗೆ ಮಿಸ್ಟರ್ ಡಿಪೆಂಡಬಲ್. ಹೌದು, ತೋರಿಸ್ಕೊಂಬರ್ಬೇಕಾದ್ರೆ ಜನಕ್ಕೆ ಎಷ್ಟು ಪ್ರೀತಿ ಇದೆ ನೋಡಿ. ಸೊ ಡ್ರಾವಿಡ್ಸ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಕ್ರಿಕೆಟ್ ಇಸ್ ಇಮೆನ್ಸ್. ಬಟ್ ಅವ್ರಿಗೆ ಇದು ಸಿಕ್ಕಿರಲಿಲ್ಲ. ಅವ್ರು ಯಾಕಂದರೆ ನೋಡಿ, ಆ ಜೂನಿಯರ್ ಕ್ರಿಕೆಟಿಂದನೇ ಈಸ್ ಬೀನ್ ಅ ಚಾಂಪಿಯನ್. ಆಮೇಲೆ ಅವ್ರು ಮುಗಿಸ್ಕೊಂಡು ಇಂಡಿಯನ್ ಕ್ರಿಕೆಟ್ ಮುಗಿಸ್ಕೊಂಡ್ಬಂದಾಗಲೂ ಅಂಡರ್-19 ಹೋಗ್ತಾರೆ, ಅಂಡರ್-19 ಚಾಂಪಿಯನ್ಶಿಪ್ ಆಗ್ತದೆ. ಅಲ್ಲಿಂದ ಇಂಡಿಯಾ ಮಾಡ್ತಾರೆ, NCAಗೆ ಬರ್ತಾರೆ. NCA ಸ್ಟ್ರಕ್ಚರ್ನೇ ಒಂಥರ ಪ್ರೊಫೆಷ್ನಲ್ಗೆ ತರ್ತಾರೆ. ಇವತ್ತು ದಾರಿ ಬಂದಿದೆ. ಇಂಡಿಯನ್ ಟೀಮ್ಗೆ ಹೋಗಿ ಅದನ್ನೇ ಬೇರೆ ಥರ ಒಂದು ಯೂನಿಟ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಸೊ ಈಗ ಅವರು ದಾರಿ ಹಾಕಿ ಕೊಟ್ಬಿಟ್ಟಿದ್ದಾರೆ, ಒಂದು ಟೆಂಪ್ಲೇಟ್ ಕ್ರಿಯೇಟ್ ಆಗಿದೆ. ಅದನ್ನೇ ನಾವು ಈ ಥರನೇ ಹಿಂಗೆ ಆಡ್ಕೊಂಡು ಹೋದ್ರೆ ಕ್ರಿಕೆಟು ಫಿಯರ್ಲೆಸ್ ಆಗಿ ಆಡಿದ್ರೆ, ವಿತ್ ಡಿಸಿಪ್ಲಿನ್ ಡಿಟರ್ಮಿನೇಷನ್ ಆಡಿದ್ರೆ, ವಿ ವಿಲ್ ಬಿ ಚಾಂಪಿಯನ್ಸ್ ಫಾರ್ ದ ನೆಕ್ಸ್ಟ್ 20 years ಮಿನಿಮಮ್, ಮ್ಯಾಕ್ಸಿಮಮ್ 40 years ತನಕ ಆಡ್ಬೋದು ಅಂತ. ಯಾಕಂದರೆ ನಮ್ಮ ಸಿಸ್ಟಮ್ ಒಳಗೆ ಕ್ರಿಕೆಟರ್ಸ್ ಇದ್ದಾರೆ, ಬೇಜಾನ್ ಕ್ರಿಕೆಟರ್ಸ್ ಇದ್ದಾರೆ. ನಮ್ಮೊಂದು 1.4 ಬಿಲಿಯನ್ ಪೀಪಲ್ ಇದ್ದಾಗ ಅಷ್ಟು ಪ್ಲೇಯರ್ಸ್ ಇದ್ದಾರೆ. ಸೊ ಅದಿದ್ದಾಗ ನಮ್ಮ ಟ್ಯಾಲೆಂಟ್ ಸಿಕ್ಕುತ್ತೆ. ಮತ್ತು ನಮ್ಮ ಹತ್ರ ದುಡ್ಡಿದೆ, ವಿ ಆರ್ ದಿ ಕ್ರಿಕೆಟ್ ಎಕನಾಮಿಕ್ ಸೂಪರ್ ಪವರ್ ಅಂತೀವಿ. ಎಲ್ಲ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಕೋಚಸ್ ಇದ್ದಾರೆ. ನಾವು ಯಾಕೆ ಚಾಂಪಿಯನ್ಸ್ ಆಗಬಾರ್ದು ಇನ್ನು 20 years? ಬೇರೆ ಯಾರು ಈ ಥರ ಇಲ್ಲ. ನೀವು ಇಂಗ್ಲೆಂಡ್ಗೆ ಹೋಗಿ ಅವ್ರ ಹತ್ರ ದುಡ್ಡಿಲ್ಲ, T20 ಬಂದಿದೆ, ಅವರು ಅದಕ್ಕೋಸ್ಕರನೇ ಜನ ಬರ್ತಿಲ್ಲ ಅಂತ T20 ಶುರು ಮಾಡಿದ್ರು. ಹೌದು, ಅವಾಗಲೇ ವರ್ಲ್ಡ್ ಕಪ್ ಬಂದಿದ್ದು. ಸೊ ನೀವು ಆಸ್ಟ್ರೇಲಿಯಾಗೆ ಹೋದರೆ ಎಷ್ಟು ಜನ ಆಡ್ತಾರೆ ಕ್ರಿಕೆಟಲ್ಲಿ, ಅರಟಿದೆ. ನೀವು ನ್ಯೂಜಿಲೆಂಡ್ಗೆ ಹೋದರೆ ಕುರಿಗಳೇ ಜಾಸ್ತಿ ಇದೆ ಅಲ್ಲಿ ಮೈಸೂರಿಗಿಂತ. ಸೊ ನೀವೆಲ್ಲ ನೋಡಿದ್ರೆ ವೆಸ್ಟ್ ಇಂಡೀಸ್ ಮುಗಿತಾ ಬಂತು, ಸೌತ್ ಆಫ್ರಿಕಾ ಮುಗಿತಾ ಬಂತು, ಇರೋದು ಕ್ರಿಕೆಟ್ ಇಲ್ಲೇ. ಶ್ರೀಲಂಕಾನೂ ಮುಗೀತು, ಬಾಂಗ್ಲಾದೇಶ ಮುಗಿತಾ ಬಂತು, ಪಾಕಿಸ್ತಾನ ಅಂತೂ ಬಿಡಿ. ಸೊ ನಾವು ಈ ಥರ ಪೊಸಿಷನ್ಗೆ ಇದ್ದಾಗ ವಿ ಶುಡ್ ಡಾಮಿನೇಟ್ ಫಾರ್ ದ ರೆಸ್ಟ್ ಆಫ್ ಅವರ್, ಇದು ಅಂದ್ಬಿಟ್ಟು ನನ್ನ ಅಭಿಪ್ರಾಯ. ಆ್ಯಂಡ್ ಐ ಹೋಪ್ ದೇ ಡೂ ದ್ಯಾಟ್. ಆಮೇಲೆ ಬಾಂಬೆ ನಾನು ಹೇಳಬೇಕಂದ್ರೆ, ನೀವು ವಿಜುವಲ್ಸ್ ನೋಡ್ತಿದ್ದೀರಾ, ಹೇಗೆ ಜನ ಬರ್ತಾರಂದರೆ ರೈನ್ ಆರ್ ಸ್ಟಾರ್ಮ್, ಅವ್ರು ಸೆಲೆಬ್ರೇಟ್ ಮಾಡಬೇಕಂದ್ರೆ ರೋಡ್ ಬಂದೇ ಬರ್ತಾರೆ ಇವತ್ತು. ದಟ್ ಈಸ್ ದ ಸ್ಪಿರಿಟ್ ಆಫ್ ಬಾಂಬೆ. ಸೊ ನಾನು ಕೇಳ್ಕೊತಿರೋದು, ನಮ್ಮ ತಿರ್ಗಾ ಕೇಳ್ತೀನಿ ಸರ್ಕಾರಕ್ಕೆ ಮತ್ತು BCCIಗೆ, ನಮಗೊಂದು ಅವಕಾಶ ಕೊಡಿ, ನಮ್ಮ ಡ್ರಾವಿಡ್ನ ಸೆಲೆಬ್ರೇಟ್ ಮಾಡೋಣ. ನಮ್ಮಲ್ಲೂ ಏನು ಅಭಿಮಾನಿಗಳಿಗೆ ಕೊಡ್ತಾ ಇಲ್ಲ ಸರ್? ಕೊಡ್ತೇ ಇಲ್ಲ. ಒಂದು ಡೆಫಿನೆಟಾಗಿ ಡ್ರಾವಿಡ್ ಸೆಲೆಬ್ರೇಟ್ ಮಾಡೋಣ. ವಿ ವಿಲ್ ಹ್ಯಾವ್ ಅ ಬಿಗರ್ ಕಾರ್ನಿವಲ್ ಥರ ಮಾಡಬೇಕು ನಾನು. ಹೌದು ಎಸ್, ನೋಡಿ, ನಾನು ಡಿಬೇಟ್ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಈಗ ಗಮನಿಸ್ತಾ ಇರೋಂಥ ದೃಶ್ಯಗಳ ಬಗ್ಗೆ ಹೇಳ್ತಾ ಹೋದರೆ, ಮುಂಬೈನ ನಾರಿಮನ್ ಪಾಯಿಂಟಿಂದ ಈ ಮೆರವಣಿಗೆ ಆರಂಭ ಆಗುತ್ತೆ. ಸಂಜೆ 7 ಗಂಟೆವರೆಗೂ, ಅಂದರೆ 2 ಗಂಟೆಗಳ ಕಾಲ ಮೆರವಣಿಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿರುವಂತಹ ದೃಶ್ಯಗಳನ್ನು ಮುಂಬೈನಿಂದ ನೇರ ಪ್ರಸಾರದಲ್ಲಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ.
ನಾರಿಮನ್ ಪಾಯಿಂಟ್ ಇಂದ 2 ರಿಂದ 3 ಕಿಲೋಮೀಟರ್ ವಾಂಖೆಡೆ ಸ್ಟೇಡಿಯಂವರೆಗೂ ತೆರೆದ ವಾಹನದಲ್ಲಿ ಭಾರತ ಕ್ರಿಕೆಟ್ ತಂಡದ ಎಲ್ಲ ಆಟಗಾರರನ್ನ ಮೆರವಣಿಗೆಯ ಮೂಲಕ ಭವ್ಯ ಸ್ವಾಗತವನ್ನ ಕೋರಲಾಗುತ್ತೆ. ಇದೇ ಸಂದರ್ಭದಲ್ಲಿ ಮುಂಬೈನಲ್ಲಿ ವರುಣನೂ ಕೂಡ ಸ್ವಾಗತ ಕೋರ್ತಾ ಇದ್ದಾನೆ ಈ ಕ್ರಿಕೆಟ್ ಆಟಗಾರರಿಗೆ. ಕೇವಲ ಜನ ಅಷ್ಟೇ ಅಲ್ಲ, ಮಳೆರಾಯನೂ ಕೂಡ ಭಾರತ ತಂಡದ ಕ್ರಿಕೆಟ್ ಆಟಗಾರರನ್ನ ಮಳೆಯ ಮೂಲಕ ಸ್ವಾಗತಿಸ್ತಾ ಇರೋದು. ಒಂದ್ ಕಡೆ ಟೀಮ್ ಇಂಡಿಯಾ ಸ್ವಾಗತಕ್ಕೆ ಲಕ್ಷಾಂತರ ಜನ ಭಾಗಿಯಾಗಿದ್ದಾರೆ, ಮತ್ತೊಂದು ಕಡೆ ತುಂತುರು ಮಳೆ ಕೂಡ ಬರ್ತಾ ಇದೆ. ಸಾಗರದಂತೆ ರಸ್ತೆ ಉದ್ದಕ್ಕೂ ನಿಂತಿದ್ದಾರೆ ಅಭಿಮಾನಿಗಳು. ಟೀಮ್ ಇಂಡಿಯಾ ವಿಜಯ ಯಾತ್ರೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಆ ವಿಜಯ ಯಾತ್ರೆಗೆ ಸಾಕ್ಷಿಯಾಗೋದಕ್ಕೆ ಅಲೆಗಳನ್ನು ಮೀರಿಸಿದೆ ಅಭಿಮಾನಿಗಳ ಆ ಒಂದು ಪ್ರೀತಿ. ಅಲ್ಲಿ ಸೇರಿರುವಂತಹ ಜನಸಂದಣಿ ಏನಿದೆ, ನಿಜಕ್ಕೂ ಕ್ರಿಕೆಟ್ ಅನ್ನ ಎಷ್ಟು ಆರಾಧಿಸ್ತೀವಿ ನಾವು, ಎಷ್ಟು ಪ್ರೀತಿಸ್ತೀವಿ ನಾವು ಅನ್ನೋದಕ್ಕೆ ಆ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ನಾರಿಮನ್ ಪಾಯಿಂಟ್ ಇಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮೆರವಣಿಗೆ ಆರಂಭ ಆಗುತ್ತೆ. ತುಂತುರು ಮಳೆ ನೋಡಿ, ವಾಂಖೆಡೆ ಸ್ಟೇಡಿಯಂನ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಮಳೆ ಬರ್ತಾ ಇದೆ ಮುಂಬೈಯಲ್ಲಿ ಸದ್ಯಕ್ಕೆ. ಮಳೆಯನ್ನು ಲೆಕ್ಕಿಸದೆ ಕಿಕ್ಕಿರಿದು ಜನ ಸೇರಿದ್ದಾರೆ. ಇಡೀ ವಾಂಖೆಡೆ ಸ್ಟೇಡಿಯಂ ತುಂಬಾ ಜನ ಸೇರಿದ್ದಾರೆ. ನೋಡಿ, ಮಳೆ ಎಷ್ಟಾದ್ರೂ ಬರಲಿ, ಮಳೆಯನ್ನ ನಾವು ಲೆಕ್ಕಿಸೋದಿಲ್ಲ. ಟೀಮ್ ಇಂಡಿಯಾನ ನಾವು ವೆಲ್ಕಮ್ ಮಾಡಬೇಕು, ಅವರಿಗೆ ಭವ್ಯವಾದಂತಹ ಸನ್ಮಾನವನ್ನ ಮಾಡಬೇಕು ಅಂತ. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅಲ್ಲಿ ಸೇರಿದ್ದಾರೆ. ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಾಂಖೆಡೆ ಸ್ಟೇಡಿಯಂ ಮಳೆ, ಇನ್ನು ರಸ್ತೆಯುದ್ದಕ್ಕೂ ಸೇರಿರುವಂತಹ ಜನರನ್ನ ನೀವು ಗಮನಿಸ್ತಾ ಇದ್ದೀರಿ. ಸಾಗರೋಪಾದಿಯಲ್ಲಿ ಜನ ಅಲ್ಲಿ ಸೇರಿದ್ದಾರೆ. ಇನ್ನು ವಿಶೇಷ ಕಾರ್ಯಕ್ರಮಕ್ಕೆ ವಾಂಖೆಡೆ ಸ್ಟೇಡಿಯಂ ಇವತ್ತು ಸಾಕ್ಷಿಯಾಗಲಿಕ್ಕಿದೆ. BCCIನಿಂದ ಎಲ್ಲ ಭಾರತ ಕ್ರಿಕೆಟ್ ತಂಡದ ಆಟಗಾರರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ಕೂಡ ಇದೆ. ಇದೇ ಸಂದರ್ಭದಲ್ಲಿ BCCI ಘೋಷಣೆ ಮಾಡಿರುವಂತಹ 125 ಕೋಟಿ ರೂಪಾಯಿ 125 ಕೋಟಿ ರೂಪಾಯಿ ಬಹುಮಾನವನ್ನು ಕೂಡ ಇದೇ ವೇಳೆ ಹಸ್ತಾಂತರ ಮಾಡ್ತಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಭಾರತ ತಂಡ ಈಗ ಆಗಮಿಸುತ್ತಿರೋದು. ಕ್ರಿಕೆಟ್ ಆಟಗಾರರೆಲ್ಲರೂ ಕೂಡ ನಿಧಾನಕ್ಕೆ ಬರ್ತಾ ಇರುವಂತಹ ಆ ನಾರಿಮನ್ ಪಾಯಿಂಟ್ ನತ್ತ ಬರ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ವಿಶೇಷ ಬಸ್ನ ಮೂಲಕ ಎಲ್ಲ ಕ್ರಿಕೆಟರ್ಸ್ ಈಗ ಬರ್ತಾ ಇದ್ದಾರೆ. ಅಲ್ಲಿ ಘೋಷವಾಕ್ಯ ಮೊಳಗ್ತಾ ಇರೋದನ್ನ ನೋಡಿ ನೀವು. ಭಾರತ್ ಮಾತಾ ಕಿ ಜೈ, ಜೈ ಹೋ ಟೀಮ್ ಇಂಡಿಯಾ ಅಂತ ಘೋಷಣೆಗಳ ಮೂಲಕ ಭವ್ಯ ಸ್ವಾಗತವನ್ನ ಕೋರ್ತಾ ಇರೋದು. ಅಭಿಮಾನಿಗಳಲ್ಲಿ ಸಂಭ್ರಮ ಡಬಲ್ ಆಗಿದೆ. ಈಗ ಅತ್ಯಂತ ಸಂತಸ ಸಂಭ್ರಮದಿಂದ ಟೀಮ್ ಇಂಡಿಯಾನ ಬರಮಾಡಿಕೊಳ್ಳುವಂತಹ ಕೆಲಸ ಅಲ್ಲಿ ನೆರೆದಿರುವಂತಹ ಲಕ್ಷಾಂತರ ಜನರಿಂದ ಆಗ್ತಾ ಇದೆ. ಇಂಥ ಒಂದು ವಿಶೇಷವಾದಂತಹ ಆ ಕ್ಷಣಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದು, ವಿಶ್ವ ವಿಜೇತವಾಗಿರುವಂತಹ ಭಾರತವನ್ನ ಈ ಮಟ್ಟಿಗೆ ನೋಡಿ, ಎಷ್ಟು ಜನ ಸೇರಿದ್ದಾರೆ ನೋಡಿ, ಅಲ್ಲಿ ಎಷ್ಟು ಜನ ಸೇರಿದ್ದಾರೆ, ಲಕ್ಷಾಂತರ ಜನ. ಸಾಗರದ ಪಕ್ಕದಲ್ಲಿ ಸಾಗರೋಪಾದಿಯಲ್ಲಿ ಅಲೆಯಂತೆ ಕಾಣಿಸುತ್ತಿರುವಂತಹ ಅಭಿಮಾನಿಗಳು. ಅದ್ಭುತವಾದಂತಹ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಎಲ್ಲೂ ಕೂಡ ನೆಲನೇ ಕಾಣಿಸ್ತಾ ಇಲ್ಲ. ನೋಡಿ, ಅದ್ಭುತವಾದಂತಹ ವಿಜಯೋತ್ಸವಕ್ಕೆ ಲಕ್ಷ ಲಕ್ಷ ಜನ ಸಾಕ್ಷಿಯಾಗ್ತಾ ಇರೋದು. ಈ ಬಗ್ಗೆ ನಿರಂತರವಾಗಿ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಈಗ ಚಿಕ್ಕ ಬ್ರೇಕ್.